ಒಂದೊಂದೇ ತಗೊಳ್ಳಿ ವಾಪಸ್. ಇನ್ನೊಂದಿಲ್ಲ ಯಾರ್ದೋ ಚಿಕ್ಕ ಕೊಟ್ಟರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 16 ವರ್ಷಗಳಿಂದ ದಲಿತ ಮುಖಂಡ, ಸಮತಾ ಸೈನಿಕ ದಳದ ಜಿಲ್ಲಾಧ್ಯಕ್ಷ, ರಾಜ್ಯ ನಾಯಕ ಅಂತ ಹೇಳಿಕೊಂಡು ಜಿಲ್ಲೆಯಲ್ಲಿ ಸುಮಾರು ಜನ ದಲಿತರಿಗೆ ಲಕ್ಷಾಂತರ ರೂಪಾಯಿಗಳ ವಂಚನೆ ಮಾಡಿದ್ದಾನೆ. ತಮ್ಮ ಸಂಘಟನೆಯಲ್ಲಿ ಕೆಲಸ ಮಾಡುವ ಕಾರ್ಯಕರ್ತರ ಮೇಲೆ ರೇಪ್ ಕೇಸ್ ಫಿಟ್ ಮಾಡಿಸಿ ಕೋರ್ಟಿಗೆ ಅಲೆದಾಡುವಂತೆ ಮಾಡಿದ್ದಾನೆ ಅಂತ ಆತನಿಂದ ವಂಚಿತರಾದ ಅನೇಕರು ಇಂದು ಆತನ ಭಾವಚಿತ್ರ ಹಿಡಿದು ಈತನೊಬ್ಬ ನಯವಂಚಕ, ಈತನನ್ನ ನಂಬೇಡಿ, ಈತ ನಕಲಿ ದಲಿತ ನಾಯಕ, ಈತನನ್ನ ನಂಬದವರಿಗೆಲ್ಲ ಪಂಗನಾಮ ಖಚಿತ ಅಂತ ನಗರದ ಅಂಬೇಡ್ಕರ್ ಭವನದ ಮುಂದೆ ಪ್ರತಿಭಟನೆ ನಡೆಸಿದ್ರು. ಜಮೀನು ಕೊಡಿಸೋದಾಗಿ ಆಮಿಷ, PTCL ಕೇಸುಗಳನ್ನು ಇತ್ಯರ್ಥಪಡಿಸಿಕೊಡ್ತೇನೆ, ಲಿಟಿಗೇಷನ್ ಜಮೀನಿನಲ್ಲಿ ಲಾಭ ಕೊಡಿಸ್ತೇನೆ ಅಂತ ಸುಮಾರು 8 ಜನರಿಂದ ಸುಮಾರು 20 ಲಕ್ಷ ರೂಪಾಯಿಗಳನ್ನು ತೆಗೆದುಕೊಂಡು ವಾಪಸ್ ಕೊಟ್ಟಿಲ್ಲ. ಕೆಲವರಿಗೆ ಚೆಕ್ ವಿತರಿಸಿ ಬೋನಸ್ ಮಾಡಿಸಿದ್ದಾನೆ. ಕೆಲವರಿಗೆ ಖಾಲಿ ಚಾಪ ಕಾಗದ ನೀಡಿ ನಂಬಿಸಿದ್ದಾನೆ. ಇನ್ನು ಕೆಲವರಿಗೆ ಇವತ್ತು ನಾಳೆ ಅಂತ ಸಬೂಬು ಹೇಳ್ತಾ 8 ವರ್ಷಗಳಿಂದ ಮೋಸ ಮಾಡ್ತಲೇ ಎಷ್ಟೋ ಬಾರಿ ಮೊಬೈಲ್ ಕರೆ ಮಾಡಿದ್ರೂ ಸ್ವೀಕರಿಸದೆ ಮೆಸೇಜ್ ಮಾಡಿರುವ ಸ್ಕ್ರೀನ್ಶಾಟ್ಗಳು, ಕರೆಯಲ್ಲಿ ಮಾತನಾಡಿರುವ ಆಡಿಯೋ ರೆಕಾರ್ಡ್ ಎಲ್ಲವನ್ನು ವಂಚನೆಗೊಳಗಾದ ಎಲ್ಲರೂ ತಮ್ಮ ಬಳಿ ಇಟ್ಕೊಂಡು ಅಳಲು ತೋಡ್ಕೊಂಡಿದ್ದಾರೆ. ಒಂದು 5 ಲಕ್ಷ ರೂಪಾಯಿಗೆ ಶಿಡ್ಲಘಟ್ಟ ಸಾಹೇಬ್ರದ್ದು ಅಗ್ರಿಮೆಂಟ್ ಹಾಕ್ಕೊಂಡಿದ್ದೀನಿ ಕಮ್ಮಿ ರೇಟ್ಗೆ. ಅದು AC ಕೋರ್ಟಲ್ಲಿ ಐತೆ. ನಾಳೆ 1ನೇ ತಾರೀಕು 5 ಲಕ್ಷ ಅವ್ರಿಗೆ ಕೊಟ್ಟರೆ ಕೇಸು ನಮ್ಮ ಪರ ಆಗ್ಬಿಡ್ತದ. ಅದು ನೀವು ಒಂದು ತಿಂಗಳಲ್ಲಿ ಸೇಲ್ ಆಗುತ್ತೆ, ನಿಮಗೆ 25 ಲಕ್ಷ ಕೊಟ್ಬಿಡ್ತೀನಿ ಅಂತ ನನಗೂ ಸೀರಾ ಹಬ್ಬ ಅವ್ರಿಗೆ ಹೇಳಿದ್ರು. ಆ ಸೀರಾ ಹಬ್ಬ ಅವರು 1 ಲಕ್ಷ ಕೊಟ್ಟಿದ್ರು, ನಾನು 4 ಲಕ್ಷ. ನೀವು ನಿಮ್ದು 1 ಲಕ್ಷ, ಅದು 2 ಲಕ್ಷ. 2 ಲಕ್ಷ ಮಿಸ್ಸಸ್ ಹತ್ರ ತಗೊಂಡಿತ್ತು. ಅವ್ರ ಮಿಸ್ಸಸ್ ಹತ್ರ 2 ಲಕ್ಷ ತಗೊಂಡವ್ರೆ. ನಾನು 4 ಲಕ್ಷ ಕೊಟ್ಟಿದ್ದೀನಿ. 4 ಲಕ್ಷಕ್ಕೆ ಸುಮಾರು ಇವಾಗ 8 ವರ್ಷದಿಂದ ನಾನು ತಗೊಂಬಂದಿದ್ದು ಶಿಡ್ಲಘಟ್ಟ ಚೌಡಪ್ಪನ ಹತ್ರ 2 ರೂಪಾಯಿ ಬಡ್ಡಿಗೆ ಟೊಮಾಟ ಬೆಳೆ ಹಾಕ್ಬೇಕಂತ ತಗೊಂಬಂದಿದ್ದು ದುಡ್ಡು. ಅದು ಸಾಲ. ಇವಾಗ ಅದೇ ದುಡ್ಡು ಇವ್ರಿಗೆ ವೆಂಕಟರಮಣಪ್ಪನ ಕೊಟ್ಬಿಟ್ಟು ನಾನು ಆತ್ಮಹತ್ಯೆ ಮಾಡೋಣ ಸ್ಟೇಜ್ ಬಂದಿದೆ. ಇವಾಗ ಸುಳ್ಳು ಹೇಳಿವೆ. 8 ವರ್ಷದಿಂದ ಪ್ರತಿ ತಿಂಗಳ 8 ಸಾವಿರ ಕಟ್ತಾ ಇದ್ದೀನಿ. ಈರಪ್ಪ ಅನ್ನೋರು 4 ಲಕ್ಷ, ದೊಣ್ಣಹಳ್ಳಿ ಶ್ರೀರಾಮ್ ಕಡೆಯಿಂದ 1 ಲಕ್ಷ, ಚಿಂತಾಮಣಿ ತಾಲೂಕು ಊಲವಾಡಿ ವೆಂಕಟರಮಣಪ್ಪನಿಂದ 1 ಲಕ್ಷ, ಬಾಗೇಪಲ್ಲಿ ಆಂಜಿಯನ್ನೋರಿಂದ 10.5 ಲಕ್ಷ, ಮಾಡಿಕೆರೆ ಕದಿರಪ್ಪ ಅನ್ನೋರಿಂದ 50,000, ದೇವರಮಳ್ಳೂರು ಚಿಕ್ಕಬೈರಪ್ಪ ಅನ್ನೋರಿಂದ 1 ಲಕ್ಷ. ಹೀಗೆ ಸುಮಾರು ಜನರ ಬಳಿ ಹಣ ವಸೂಲಿ ಮಾಡಿಕೊಂಡು ಅವರೆಲ್ಲರಿಗೂ ಮೋಸ ಮಾಡಿರೋದಾಗಿ ಅವರೇ ಸ್ವತಃ ಹೇಳಿಕೆ ನೀಡಿದ್ದಾರೆ. ಇನ್ನು ಈ ಆರೋಪಗಳನ್ನು ತಳ್ಳಿ ಹಾಕಿರುವ ಸಮತಾ ಸೈನಿಕ ದಳದ ಮುಖಂಡ JC ವೆಂಕಟರಮಣಪ್ಪ, ನನ್ನಿಂದ ತಪ್ಪಾಗಿದ್ರೆ ನಾನೇನಾದರೂ ಅವರಿಗೆ ಹಣ ತೆಗೆದುಕೊಂಡು ಮೋಸ ಮಾಡಿದ್ರೆ ಅವರು ಪೊಲೀಸ್ ಠಾಣೆಯಲ್ಲಿ ದೂರು ಕೊಡಲಿ, ನಾನು ಕಾನೂನು ಹೋರಾಟ ಮಾಡ್ತೇನೆ. ಪಲಿಚರ್ಲು ಈರಪ್ಪ ಅನ್ನೋರಿಗೆ ಮಾತ್ರ 2 ಲಕ್ಷ ಕೊಡಬೇಕು, ಅವರಿಗೆ ತಿಂಗಳು ಬಡ್ಡಿ ಕಟ್ತಿದ್ದೇನೆ. ಇಷ್ಟು ಹೊರತುಪಡಿಸಿ ನಾನು ಯಾರಿಗೂ ಹಣ ಕೊಡಬೇಕಾಗಿಲ್ಲ. ಒಂದು ವೇಳೆ ನನ್ನ ಮೇಲೆ ಸುಮ್ಮನೆ ಆರೋಪ ಮಾಡಿದ್ರೆ ಅಂಥವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡ್ತೇನೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಮೊನ್ನೆ ಚುನಾವಣೆ ನಡೆದು ಚುನಾವಣೆಯಲ್ಲಿ ನಾನೇ ಗೆದ್ದಿದ್ದೀನಿ ಅಂತ ಹೇಳ್ಕೊಂಡವರಲ್ಲ. ಇಲ್ಲ ಸರ್, ಅದೆಲ್ಲ ಸುಳ್ಳು ಸರ್. ಈಗ ಅವರು ಈ ಕರ್ನಾಟಕಕ್ಕೆ ಸಮತಾ ಸೈನಿಕ ದಳ ಸಂಘಟನೆಯನ್ನು ತಂದಿದ್ದೇ ಡಾಕ್ಟರ್ M ವೆಂಕಟರಮಣ ಅವರು. ಇವತ್ತು ಇವರು ಪ್ರತ್ಯೇಕವಾಗಿ ನಮ್ಮದು ಸಮತಾ ಸೈನಿಕ ದಳ, ನಾವು ಇದರಲ್ಲಿ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಅಂತ ಹೇಳ್ಕೊಂಡು ನಕಲಿ ಎಲ್ಲ ಇದು ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಸರ್. ನಿಮ್ಮ ಹೆಸರು? ವೇಣುಗೋಪಾಲ್ ಅಂತ ಸರ್. ಇನ್ನು ಇದೇ ವ್ಯಕ್ತಿಯ ಜೊತೆ ಸಮತಾ ಸೈನಿಕ ದಳದ ಕಾರ್ಯಕರ್ತನಾಗಿ ಕೆಲಸ ಮಾಡಿಕೊಂಡಿದ್ದ ಶಿಡ್ಲಘಟ್ಟ ತಾಲೂಕು ಹುಣಸೇನಹಳ್ಳಿ ವೇಣುಗೋಪಾಲ್ ಎಂಬಾತನ ಮೇಲೆ ಅವರದ್ದೇ ಊರಿನಲ್ಲಿ ರೇಪ್ ಕೇಸ್ ಹಾಕಿಸಿ ಆತನ ಜೊತೆಗೆ ಇನ್ನೂ 12 ಜನ ಕೋರ್ಟಿಗೆ ಅಲೆದಾಡಿಸುವಂತೆ ಮಾಡಿದ್ದಾನೆ ಅಂತ ವೇಣುಗೋಪಾಲ್ ನೇರ ಆರೋಪ ಮಾಡಿದ್ದಾರೆ. ಏನಿವತ್ತು ತಮ್ಮ ಮೀಡಿಯಾ ಮೂಲಕ ಹೇಳಿದ್ದಾರೆ, ಅವ್ರಿಗೆಲ್ಲ ಈ ಮೂಲಕ ನಾನು ಒಂದೇ ಹೇಳಕ್ಕೆ ಬಯಸ್ತೀನಿ. ನಿಮ್ಮ ಹತ್ರ ಚೆಕ್ ಇದ್ದರೆ, ನನಗೇನಾದರೂ ಹಣ ಕೊಟ್ಟಿದ್ದರೆ ನೀವು ದೂರು ಕೊಡಿ, ಇಲ್ಲ ಕೋರ್ಟ್ಗೆ ಹೋಗಿ, ಕಾನೂನಲ್ಲಿ ಅವಕಾಶ ಇದೆ. ವಿನಾಕಾರಣ ನನ್ನ ಮೇಲೆ ದೂರು ಮಾಡಿದ್ರೆ ನಾನು ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತೀನಿ, ಗ್ಯಾರಂಟಿ ಹಾಕ್ತೀನಿ. ಯಾಕಂತ ಹೇಳಿದ್ರೆ ನಿಮ್ಮ ಹತ್ರ ನಾನು ಚೆಕ್ ಕೊಟ್ಟಿದ್ದೀನಿ, ನಿಮಗೆ ಹೋಗಿ ಕೋರ್ಟಲ್ಲೇ ಹಾಕಿ ಚೆಕ್ ಬೌನ್ಸ್ ಮಾಡಿ ನೀವು ಕಂಪ್ಲೇಂಟ್ ಕೊಡಿ, ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿ, ನಂತರ ಕೋರ್ಟ್ಗೆ ಹೋಗಿ, ಅವಕಾಶ ಇದೆಯಲ್ಲ. ವಿನಾಕಾರಣ ನಾನು ಇವ್ರಿಗೊಂದು ಕಿವಿ ಮಾತು ಹೇಳ್ತೀನಿ, ಇವರೆಲ್ಲ ನಮ್ಮ ಸಂಘಟನೆಯಲ್ಲಿದ್ದವ್ರೆ, ಬೇರೆಯವ್ರು ಏನೂ ಅಲ್ಲ. ಈಗ ನಾನು ಬೇರೆ ಸಂಘಟನೆ, ಸಮತಾ ಸೈನಿಕ ದಳದಲ್ಲೇ ಬೇರೆ ಸಂಘಟನೆ ಮಾಡಿರ್ಬೋದು,
ಅವ್ರ ನಾಯಕರ ಜೊತೆ ಉಳ್ಕೊಂಡಿರ್ಬೋದು. ಆದರೆ ಯಾರೋ ಹೇಳಿದ್ರಂತೆ ನೀವು, ನಾನು ಹೇಳಿದೆ ಅಂತ ಹೇಳ್ಬಿಟ್ಟು ನಮ್ಮ ಕಾರ್ಯಕರ್ತರು ಬಂದು ಈ ಥರ ಬೀದಿಯಲ್ಲಿ ನಿಂತ್ಕೊಂಡ್ರೆ ನನಗೂ ನಷ್ಟ ಆಗಲ್ಲ, ನಿಮಗೆ ಹೇಳ್ಕೊಟ್ಟಿರೋರ್ಗೂ ನಷ್ಟ ಆಗಲ್ಲ. ಆಗೋದು ಮಾತ್ರ ನಿಮಗೆ ಕಾರ್ಯಕರ್ತರಿಗೆ ಮಾತ್ರ ಆಗುತ್ತೆ. ದಯವಿಟ್ಟು ಇದೆ ಮಾಡೋಕ್ಕೆ ಹೋಗಬೇಡಿ, ಇದು ಒಳ್ಳೆಯದಲ್ಲ. ಯಾಕೆಂದರೆ ಕಾನೂನಲ್ಲಿ ಭಾಳಷ್ಟು ಅವಕಾಶಗಳಿದೆ. ನಿಮಗೆ ನಾನು ಕೊಡಬೇಕಾಗಿದ್ದರೆ, ನಾನು ಆ ಥರ ಫ್ರಾಡ್ ಮಾಡಿದರೆ ದಯವಿಟ್ಟು ಕಂಪ್ಲೇಂಟನ್ನು ಲಾಡ್ಜ್ ಮಾಡಿ, ಕಂಪ್ಲೇಂಟ್ ಕೊಡಿ. ತನಿಖೆ ಮಾಡ್ತಾರೆ ಪೊಲೀಸವರು, ನಿಜಾನ ಸುಳ್ಳ ಅಂತೇಳ್ಬಿಟ್ಟು. ಅದು ಬಿಟ್ಟು ನೀವು ವಿನಾಕಾರಣ ಬಂದು ಫೋಟೋಗಳು ನೋಡಿಸ್ಬಿಟ್ಟು ನಮ್ಗೆ ಫ್ರಾಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮೀಡಿಯಾ ಮುಂದೆ ನಿಂತ್ಕೊಂಡ್ರೆ ಅದು ಗ್ಯಾರಂಟಿ ಮಾನನಷ್ಟ ಮೊಕದ್ದಮೆ ಆಗುತ್ತೆ. ನಾನು ನಾಳಿದ್ದು ಆಲ್ರೆಡಿ ವಕೀಲರ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ನಾಳೆನ ಅಥವಾ ನಾಳೆದ್ದ ಗ್ಯಾರಂಟಿ ನಾನು ಡೆಪ್ರಮೇಷನ್ ಶೂಟ್ ಹಾಕ್ತೀನಿ.